ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಶಾಸಕ ಸ್ವರೂಪ್ ಹಾಸನ ತಾಲೂಕಿನ ವಿವಿಧ ಭಾಗಗಳಲ್ಲಿ ಗುರುವಾರ ಅಬ್ಬರದ ಪ್ರಚಾರ ನಡೆಸಿದರು. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹೂವಿನಹಳ್ಳಿ ಕಾವಲು, ಹರನಹಳ್ಳಿ, ಕುಪ್ಪಳ್ಳಿ, ಹಂದಿನಕೆರೆ, ಹೂವಿನಹಳ್ಳಿ, ಕಿಂಡಿಪುರ ಕೊಪ್ಪಲು, ಹೊಸೂರು ಕೊಪ್ಪಲು, ಕಿಂಡಿಪುರ, ಹೊಸೂರು, ನಂಜದೇವರ ಕಾವಲು, ಕೋರಹಳ್ಳಿ, ಅಗಲಹಳ್ಳಿ, ಉದ್ದೂರು ಕೊಪ್ಪಲು, ಅಗಲಹಳ್ಳಿ ಕೊಪ್ಪಲು, ಉದ್ದೂರು, ಮಲ್ಲೇನಹಳ್ಳಿ, ಜನಿವಾರ, ಅರೆಕಲ್ಲು ಹೊಸಳ್ಳಿ ಸೇರಿದಂತೆ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದರು. ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸುವ ಮೂಲಕ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದ ಸ್ವರೂಪ್ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೂವಿನಹಳ್ಳಿ ಕಾವಲ್ನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಆರಂಭಿಸಿದ್ದೇವೆ. ಜೆಡಿಎಸ್ ನಾಯಕರು ಹಾಸನ ಜಿಲ್ಲೆಯಲ್ಲಿ ಮಾಡಿರುವ ಕೆಲಸಗಳನ್ನು ಆಧರಿಸಿ ಜಿಲ್ಲೆಯ ಜನರ ಬಳಿ ಪ್ರಜ್ವಲ್ ಪರ ಮತ ಕೇಳುತ್ತಿದ್ದು ಉತ್ತಮ ಜನಸ್ಪಂದನೆ ವ್ಯಕ್ತವಾಗಿದೆ. ಈ ಬಾರಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿ ಆಯ್ಕೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 26/2024ರ ಲೋಕಸಭಾ ಚುನಾವಣೆ ಇಲ್ಲಿ ಮಾತಾಡ್ತಾರೆ ಬಿಡಿ. ಏಪ್ರಿಲ್ 26, 2024ರ ಲೋಕಸಭಾ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ. ಚುನಾವಣೆ ಒಂದು ಪ್ರಯುಕ್ತ ಇವತ್ತು ನಾವೆಲ್ಲ ಕೂಡ ಹೂವಿನಹಳ್ಳಿ ಕಾವಲು ಒಂದು ಪಂಚಾಯಿತಿಯ ಅಗಲಹಳ್ಳಿ ಗ್ರಾಮದಲ್ಲಿ ನಾವೆಲ್ಲ JDS ಪ್ರಮುಖರು, ಹಿರಿಯರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಸ್ನೇಹಿತರು ನಾವೆಲ್ಲ ಸೇರಿ ಇವತ್ತು ಪ್ರಚಾರನ ಕೈಗೊಂಡಿದ್ದೀವಿ. ಇವತ್ತು ಎಲ್ಲ ಕಡೆ ನಾವು ಹೋಗಿದ ಕಡೆ ಎಲ್ಲ ಕೂಡ ಎಲ್ಲ ಊರಲ್ಲೂ ಕೂಡ ಆರತಿ ಬೆಳಗ್ಗೆ ಮುಖಾಂತರ ನಮ್ಮೆಲ್ಲರೂ ಕೂಡ ಪಕ್ಷದ ವರಿಷ್ಠರಿಗೆ ಎಲ್ಲ ಒಂದು ನಮ್ಮ ಏನು ಕೆಲಸ ಕಾರ್ಯಗಳು ನಮ್ಮ ಹಾಸನ ಜಿಲ್ಲೆಯಲ್ಲಾಗಿದೆ ಅದನ್ನೆಲ್ಲ ಕೂಡ ನಾವು ಮನವರಿಕೆ ಮಾಡಿ ಮತವನ್ನು ಯಾಚನೆ ಮಾಡ್ತಾ ಇದ್ದೀವಿ. ಅಭೂತಪೂರ್ವ ನಮಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ. 100ಕ್ಕೆ 100 ಭಾಗ ನಮ್ಮ ಇಂಡಿಯಾ ಅಭ್ಯರ್ಥಿ ಅಂತ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲದಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಹಾಸನ ವಿಧಾನಸಭೆ ಈ ವೇಳೆ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ, ಅಗಲಹಳ್ಳಿ ಯೋಗೇಶ್, ಎತ್ತಿನಕಟ್ಟೆ ಬಾಲಕೃಷ್ಣ, ಉದ್ಯಮಿ ಮಂಜಣ್ಣ, ನಗರಸಭಾ ಸದಸ್ಯ ರಫೀಕ್, ಹೊಸೂರು ರಘು, ರವಿ, ಸೋಮು, ಮಣಚನಹಳ್ಳಿ ಸೇರಿದಂತೆ ಇತರರಿದ್ದರು.